ಬ್ಯೂಟಿಫುಲ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದರೆ, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿನ ಹೇಗೆ ಡ್ರೇಪ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ. ಯಾಕಂತ ಅಂದರೆ ಹಬ್ಬ ಹತ್ರ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬ. ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ನನ್ನ ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಈಸಿ ಆಗಿದೆ ಅಂತ ಹೇಳಿ ಈಸಿ ಮೆಥಡಲ್ಲಿ ಒಂದು ಸ್ಯಾರಿ ಡ್ರೇಪಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಇವಾಗ ಏನು ಮಾಡ್ತಾರೆ ಅಂತ ಅಂದರೆ, ಮೇಕಪ್ ಆರ್ಟಿಸ್ಟ್ ಜಾಸ್ತಿ ಇದ್ದಾರಲ್ಲ, ಸೊ ಯಾರಾದ್ರೂ ಒಬ್ರು ಕರೆದ್ರೆ ಮಾಡ್ಕೊಡ್ತಾರೆ ಬಿಡು ಅನ್ನೋ ಕಾನ್ಸೆಪ್ಟಲ್ಲೂ ಇರ್ತಾರೆ. ಆ್ಯಂಡ್ ಇನ್ನು ಕೆಲವರು ಬೇಡ, ಯಾರನ್ನ ಯಾಕೆ ಕರೆಸ್ಬೇಕು ನಮ್ಮ ಮನೆಗೆ ಪೂಜೆ ಮಾಡೋದಕ್ಕೆ, ಸೊ ನಾವೇ ಮಾಡ್ಕೊಳ್ಳೋಣ, ನಾವೇ ಡ್ರೇಪ್ ಮಾಡೋಣ ಅನ್ನೋರು ಕೂಡ ತುಂಬ ಜನ ಇರ್ತಾರೆ. ಸೊ ತುಂಬ ಯೂಸ್ಫುಲ್ ಅನಿಸುತ್ತೆ ಈ ವಿಡಿಯೋ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ, ನೋಡಿ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಇವಾಗ ನಾನು ಇದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ಇದು ಒಂದು ಸ್ಯಾರಿ, ಆ್ಯಂಡ್ ಸ್ಯಾರಿ ಜೊತೆನಲ್ಲಿ ಬ್ಲೌಸಸ್ ಕೂಡ ಬಂದಿರುತ್ತೆ. ಬ್ಲೌಸಸ್ನ ಕಟ್ ಮಾಡಲ್ಲ ಕೆಲವರು, ನೀವು ಕಟ್ ಮಾಡೋರಿದ್ರಿ ಅಂತ ಅಂದರೆ ಕಟ್ ಮಾಡಿಕೊಂಡು ಯೂಸ್ ಮಾಡಿ. ಇದು ಸ್ಯಾರಿದು ಬ್ಲೌಸ್ ಪೀಸಸ್. ನಾನು ಆಲ್ರೆಡಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಇದು ತೋಳಿಗೆ ಬರಬೇಕಲ್ಲ, ಸೊ ಈ ರೀತಿಯಾಗಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಲ್ರಿಗೂ ಗೊತ್ತೇ ಇರುತ್ತೆ, ಅಮ್ಮನವರ ಮುಖವಾಡೋದು. ಇನ್ನು ಇದು ಬಂದು ಕೈ, ಕಾಲು. ಹಾಗೆ ನಾನಿಲ್ಲಿ ಸ್ಯಾರಿನ ಡ್ರೇಪ್ ಮಾಡೋದಕ್ಕೆ ಅಂತೇಳಿ ಗುಂಪಿನ ತೊಗೊಂಡಿದ್ದೀನಿ, ಸಣ್ಣ ಗುಂಪಿನ ತೊಗೊಂಡಿದ್ದೀನಿ. ಯಾಕಂದರೆ ಇನ್ನು ಇದು ಬಂದು ಬೇಳೆ ಅಂತ ತೊಗೊಂಡಿಲ್ಲ ನಾನು. ಒಂದು ಬಾಕ್ಸ್ ಬೇಕು. ಸೊ ನಮ್ಗೆ ಹೈಟ್ ವೇರಿಯೇಷನ್ಗೆ ಏನು ಬೇಕೋ ಆ ಥರದಲ್ಲಿ ಒಂದು ಬಾಕ್ಸ್ ಬೇಕು. ಹಾಗಾಗಿ ನಾನು ಬೇಳೆ ಬಾಕ್ಸ್ ಇಟ್ಕೊಂಡಿದ್ದೀನಿ. ವೆಯ್ಟ್ ಬೇಕಲ್ಲ ಅದು. ಸೊ ಕೆಲವರು ನೀರು ತುಂಬಿಸ್ತಾರೆ, ಇನ್ನು ಕೆಲವರು ಇದರಲ್ಲೂ ಬೇಳೆ ಹಾಕ್ತಾರೆ ಅಥವಾ ಅಕ್ಕಿ ಹಾಕ್ತಾರೆ. ಸೊ ನಾನು ಇದರಲ್ಲಿ ಅಕ್ಕಿ ಹಾಕಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಸಪೋರ್ಟ್ ತೊಗೊಂಡು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟಲ್ಲಿ ನಾನು ಇದನ್ನು ಕೂರಿಸ್ಕೊಳ್ತೀನಿ. ಆ್ಯಂಡ್ ನಮಗೆ ಸಪೋರ್ಟಿಗೆ ಅಂತ ಹೇಳಿ ಒಂದು ಕಡ್ಡಿನ ಯೂಸ್ ಮಾಡ್ಕೋಬೋದು, ಅಥವಾ ನನಗೆ ಕಡ್ಡಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಬೇರೆನೋ ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಕಡ್ಡಿ ಸಿಕ್ತು ಅಂತಂದರೆ ಸ್ವಲ್ಪ ಸ್ಟ್ರೆಂತ್ ಆಗಿರೋ ಕಡ್ಡಿನ ತೊಗೊಂಡು ಟೈಟಾಗಿ ಟೈ ಮಾಡ್ಕೊಳ್ಳಿ. ನಾನು ಟೈ ಮಾಡಿದ್ದೀನ, ಸೊ ಈ ಥರದಲ್ಲಿ ಟೈ ಮಾಡ್ಕೊಳ್ಳಿ. ಇದು ಲೂಸ್ ಇದೆ, ಸೊ ನೀವು ಲೂಸ್ ಆಗೋ ಥರ ಮಾಡ್ಕೋಬೇಡಿ, ಫುಲ್ ಟೈಟಾಗಿ ಫಿಟ್ ಮಾಡ್ಕೊಳ್ಳಿ. ಇದನ್ನ ಫೋಲ್ಡ್ ಮಾಡಿ ನಾನು ಗುಂಪಿನ ಯೂಸ್ ಮಾಡಿಕೊಂಡು ಒಂದು ಸುಮ್ಮನೆ ಅಂದರೆ ಇವಾಗ ನಾರ್ಮಲ್ ಪಿನ್ಸ್ ಹಾಕಿದಾಗ ಅದು ಸೆಂಟ್ರಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡುತ್ತಲ್ವ. ಎಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತಂದರೆ, ಇವಾಗ ಏನಿದು ಕಾರ್ನರ್ ಇದೆ ಅಲ್ವಾ, ಈ ಕಾರ್ನರಲ್ಲಿ ಸಿಕ್ಕಾಕೊಂಡಾಗ ಸ್ಯಾರಿ ಹಾಳಾಗುತ್ತೆ, ಮತ್ತು ಬಿಚ್ಚಕ್ಕೂ ಬರಲ್ಲ, ಅದನ್ನು ಇದು ಮಾಡೋಕ್ಕೂ ಆಗಲ್ಲ, ಆ ಥರ ಆಗುತ್ತೆ. ಸೊ ಹಾಗಾಗಿ ಇದು ಮತ್ತೆ ರಿಮೂವ್ ಮಾಡ್ತೀವಲ್ವಾ, ಅದಕ್ಕೋಸ್ಕರ ನಾನು ಇದಕ್ಕೆ ಗುಂಪಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಅದು ನಾನು ನಿಮಗೆ ಫೋಲ್ಡ್ ಮಾಡಿ ತೋರಿಸಿದ್ನಲ್ವ, ಇದು ಬಂದು ಬ್ಲೌಸ್ ಪೀಸ್ನ ಕ್ಲೀನಾಗಿ ಇಲ್ಲೊಂದು ಟೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಕೈ ಎರಡೂ ಇದಕ್ಕೆ ಫಿಕ್ಸ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ ಏನು ನಾವು ಸ್ಟಿಕ್ ಇಟ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ನಾನು ಇದನ್ನ ಫಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಿಂದೆಗಡೆ ಟೈ ಮಾಡಿದ್ದೀನಿ. ಇದೆರಡು ಕಂಫರ್ಟಬಲಾಗಿ ಕೂತ್ಕೋಬೇಕಂತ ಅಂದಾಗ ಇದೆರಡೂ ಸೇರಿಸಿ ಹಿಂದೆಗಡೆ ಇನ್ನೊಂದು ಥ್ರೆಡ್ನ ನಾವು ಟೈ ಮಾಡಬೇಕು. ಸೊ ಅದನ್ನು ಕೂಡ ನಾನು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಅಂದರೆ ಸ್ಯಾರಿ ಡ್ರೇಪ್ ಮಾಡೋಣ. ಇಷ್ಟೊತ್ತು ಬ್ಲೌಸ್ ಮತ್ತು ಕೈದೆಲ್ಲನೂ ಫಿಕ್ಸಿಂಗ್ ಕರೆಕ್ಟಾಗಿ ಆಗಿದೆ. ಇವಾಗ ನಾವು ಸ್ಯಾರಿನ ಡ್ರೇಪ್ ಮಾಡೋಣ ಬನ್ನಿ. ಈಗ ಫೈನಲಿ ಪ್ಲೀಟ್ಸ್ ಬಂದಿದೆ. ಇದು ಬಂದು ಸೆರಗು ಬರುತ್ತೆ, ಇದು ನೆರಿಗೆ ಬರುತ್ತೆ ಕೆಳಗಡೆದು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಪ್ಲೀಟ್ಸ್ ಎಲ್ಲ ರೆಡಿ ಆಗಿದೆ. ಸೊ ನಾನು ರೆಡಿ ಆದಮೇಲೆ ಮಧ್ಯದಲ್ಲಿ ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಈ ಥರ ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಇಲ್ಲಿ ಏನಿದೆಯಲ್ಲ ಸೆಂಟರ್, ಸೊ ಸೆಂಟರ್ಗೆ ನಾನಿಲ್ಲಿ ಒಂದು ದಾರನ ಟೈ ಮಾಡ್ಕೊಂಡಿದ್ದೀನಿ. ಟೈ ಮಾಡಿಬಿಟ್ಟು ಇದನ್ನು ನಾವು ಹಿಂಗೆ ಹಾಕೊಳ್ಳೋಣ. ಟೈ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಹೀಗೆ ಡಬಲ್ ಟೈಪಲ್ಲಿ ಬರುತ್ತಲ್ಲ, ಸೊ ಈ ರೀತಿಯಾಗಿ ಡ್ರೇಪ್ ಮಾಡಿ ತೋರಿಸ್ತೀನಿ ನಾನು ಇವತ್ತು. ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಹೇಳಿ. ಸೊ ಅವರೇ ನಾನು ಹೇಳಿದಾಗ ಇದು ಕಟ್ಟಿದ್ದಲ್ವ, ಸೊ ಆ ಕಟ್ಟಿರೋ ದಾರನ ತೊಗೊಂಡು ಹಿಂದೆಗಡೆ ಬಾಕ್ಸ್ ಏನು ಇಟ್ಟಿದ್ದಲ್ಲ, ಸೊ ನಾನು ಆ ಬಾಕ್ಸಿಗೆ ತುಂಬ ಟೈಟಾಗಿ ಕಟ್ಟಿದ್ದೀನಿ. ಇವಾಗ ಈ ಪಿನ್ಸ್ನ ನಾನು ರಿಮೂವ್ ಮಾಡ್ಕೊಳ್ಳೋಣ, ಕ್ಲಿಪ್ಸ್ನ. ಇನ್ನು ನೆಕ್ಸ್ಟ್ ವರ್ಕ್ ಏನೋ ಫಸ್ಟ್ ಪ್ಲೇಟಿಂಗ್ ಏನಿದೆಲ್ಲ, ಸೊ ಈ ಪ್ಲೇಟ್ನ ಕ್ಲೀನಾಗಿ ಈ ಬಾಕ್ಸ್ನ ಹೈಡ್ ಮಾಡಿಬಿಟ್ಟು ನಾವು ಹಿಂದೆಗಡೆ ಕವರ್ ಮಾಡಬೇಕಾಗುತ್ತೆ ಫಸ್ಟ್ ಪ್ಲೇಟ್. ಇಲ್ಲಿವೇನು ಥ್ರೆಡ್ ಕಟ್ಟಿರ್ತೀರಲ್ಲ, ಸೊ ಅದಕ್ಕೆ ಸಿಕ್ಸಿದ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ, ಅದೇನು ಬೀಳಲ್ಲ, ಅದು ಟಚ್ ಮಾಡಲ್ಲ, ಬೀಳಲ್ಲ. ಸೇಮ್ ಅದ್ರ ಕಡೆಯೂ ಲಾಸ್ಟ್ ಪ್ಲೇಟ್ ಏನೋ ಇರುತ್ತೆ ಒಂದು ಸೈಡು, ಅದನ್ನ ನೋಡಿಕೊಂಡು ನಿಧಾನಕ್ಕೆ ತಗೋಬೇಕು. ಆ್ಯಂಡ್ ಇದರಲ್ಲಿ ಪ್ಲೇಟ್ ಮೇಲ್ಗಡೆ ಸೆರಗು ಕೂಡ ಇರುತ್ತೆ. ಸೊ ಇವಾಗ ಇದನ್ನು ಕೆಳಗಡೆ ಫಸ್ಟ್ ಪ್ಲೇಟ್ಸ್ನ ನಾವು ಅರೇಂಜ್ ಮಾಡಬೇಕಲ್ಲ, ಸೊ ಈ ಪ್ಲೇಟ್ನ ತೆಗೆದು ಮೇಲ್ಗಡೆ ಹಾಕ್ಬಿಡಿ. ಮೇಲ್ಗಡೆ ಹಾಕ್ಬಿಟ್ಟು ಕ್ಲೀನಾಗಿ ಇದೇನಿದೆ ಇದನ್ನ ಸೆಟ್ ಮಾಡ್ಕೊಳ್ಳಿ.
ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಕೂಡ ಇವಾಗ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ಆಗೋ ಸೊ ನೋಡಿ, ಇದು ಕಾಲು ಪಾರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಏನಿದ್ರು ನಮಗೆ ಉಳಿದಿರೋದು ಆ ಕಡೆ ಪಾರ್ಟ್ ಕಂಪ್ಲೀಟ್ ಅಂದರೆ ಬಿಟ್ಟಿದ್ವಿ ಅಲ್ವಾ, ಸೊ ಸೆರಗಿಗೆ ಅಂತಾನೆ ಇವಾಗ ಅದನ್ನ ನಾನು ಕವರ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಲೆಂತ್ ಕಮ್ಮಿ ಆಗಿಬಿಟ್ಟಿದೆ, ಸೊ ನೀವು ನೋಡಿಕೊಂಡು ಲೆಂತನ್ನ ಇದು ಮಾಡ್ಕೋಬೇಕಾದ್ರೆ. ಇದು ಸ್ಪ್ರೆಡ್ ಮಾಡಿದ್ಮೇಲೆ ಕ್ಲೀನಾಗಿ ಇಲ್ಲಿ ಒಂದು ಡಾಕ್ ಕೂರಿಸ್ಬಿಡಿ, ಆವಾಗ ಇದು ಅಲ್ಲಾಡಲ್ಲ. ಇಲ್ಲಿ ಕೂರಿಸಿದಾಗ ಇದು ಕೂಡ ಕವರ್ ಆಗುತ್ತೆ ಇಲ್ಲಿ ಕ್ಲೀನಾಗಿ. ಡಾವಿಲ್ಲ, ನಾವು ಹಾಗೆ ಹಾಕ್ತೀವಿ ಅಂತ ಅಂದರೆ ನಾರ್ಮಲಾಗಿ ನೀವು ಒಂದು ದಾರ ಬೇಕಾದರೂ ಕಟ್ಬೋದು. ಕಟ್ಬಿಟ್ಟು ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಕೆಳಗಡೆ. ಇಲ್ಲ ಅಂತಂದರೆ ನಾವು ಉಟ್ಕೊಂಡಾಗ ತಪ್ಪ ಕಾಣಿಸುತ್ತೆ, ನಾನೇ ಕಳಿಸಿದ್ದು ನೋಡಿ. ಸೊ ನೋಡಿದ್ರಿ ಅಲ್ವಾ ಇಷ್ಟೊತ್ತು ಹೇಗೆ ವರಮಹಾಲಕ್ಷ್ಮಿಗೆ ನಾವು ಸ್ಯಾರಿನ ಡ್ರೇಪ್ ಮಾಡೋದಂತ ಹೇಳಿ. ಸೊ ಇನ್ನೂ ಯಾವುದಾದ್ರೂ ಬೇರೆ ಥರದಲ್ಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾವು ಆ ರೀತಿ ಕೂಡ ಡ್ರೇಪ್ ಮಾಡಿ ತೋರಿಸ್ಕೊಡ್ತೀನಿ, ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ಇನ್ನೂ ಟೈಮ್ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹ್ಯಾಪಿ ವರಮಹಾಲಕ್ಷ್ಮಿ ಇನ್ ಅಡ್ವಾನ್ಸ್ ಎಲ್ರಿಗೂ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.